ಇದ್ರ ಜೊತೆಗೆ ಸೈದ್ಧಾಂತಿಕವಾಗಿ ಮಾತಾಡೋಣ. ಸೈದ್ಧಾಂತಿಕವಾಗಿ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ನೇರವಾಗಿ ಬದ್ಧವಾಗಿದ್ದೀರಿ, ಜೊತೆಗೆ ಸೈದ್ಧಾಂತಿಕವಾಗಿ ಅನೇಕ ಬಾರಿ ಪಕ್ಷವನ್ನು ಕೂಡ ಡಿಫೆಂಡ್ ಮಾಡಿದಿರಿ. ಈಗ ಸಾವರ್ಕರ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಸಾವರ್ಕರ್ ಅವರ ಫೋಟೋ ಬಗ್ಗೆ ದೊಡ್ಡದಾದಂಥ ಚರ್ಚೆ ಕೂಡ ಆಗ್ತಾಯಿದೆ, ಸಾಮಾಜಿಕವಾಗಿ ಕೂಡ ದೊಡ್ಡ ಚರ್ಚೆ ಆಗ್ತಾಯಿದೆ. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನು ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? ನೋಡಿ, ನಾನು ಓದಿರೋ ಇತಿಹಾಸ, ನೀವು ಓದಿರೋ ಇತಿಹಾಸ ಬೇರೆದಿರಬೇಕು, ಚರ್ಚೆ ಮಾಡೋಣ. ಆದರೆ ಇವ್ರು ಚರ್ಚೆಗೆ ಸಿದ್ಧ ಇಲ್ಲಲ್ಲ ಬಿ ಜೆ ಪಿಯವರು. 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್ ನಾನು. ಒಂದನೇದು, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಉತ್ತರ ಕೊಟ್ಟರೆ ನನಗೆ 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. 60 ರೂಪಾಯಿ ಪೆನ್ಷನ್ನು ಸಾವರ್ಕರ್ ಅವರು 1947 ತನಕ ತಗೋತಾ ಇದ್ರಾ? ಇಲ್ಲ. ಬ್ರಿಟಿಷ್ ಅವರ ಮನೆ ಕೊಟ್ಟಿದ್ರು ರತ್ನಗಿರಿನಲ್ಲಿ, ಹೌದಾ ಇಲ್ವಾ? ಈ ದೇಶ, ನಮ್ಮ ದೇಶ ವಿಭಜನೆ ಆಗಬೇಕು ಅಂದರೆ 2 ನೇಷನ್ ಥಿಯರಿ ಫಸ್ಟು ಪ್ರಸ್ತಾಪ ಮಾಡಿದ್ದು ಸಾವರ್ಕರ್, ಹೌದಾ ಇಲ್ವಾ? ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಸ್ ಆರ್ ನೋ ಅಂತ ಹೇಳಿಬಿಡ್ಲಿ, ನಾವು ವಿವರಣೆ ಕೇಳಕ್ಕೆ ಹೋಗ್ತಾ ಇಲ್ಲ. ಇವ್ರು ಬೇಕಾಗಿರುವಂಥ ಇತಿಹಾಸ ಹೇಳಿದ್ದೇ ನಿಜನಾ? ಆಯಿತು, ನನ್ನ ಇತಿಹಾಸ ನಾನು ಓದಿರೋ ಇತಿಹಾಸ ತಪ್ಪಿದರೆ ಚರ್ಚೆಗೆ ಬನ್ನಿ, ಹೇಳಿ. ಈಗ ಅವ್ರು ಇಲ್ಲ ನೋಡಿ, ಯಾವ ತತ್ವದಿಂದ ಒಬ್ಬ ವ್ಯಕ್ತಿ ಪ್ರೇರಣೆ ಆಗಿಬಿಟ್ಟು ಗಾಂಧೀಜಿ ಅವ್ರಿಗೆ ಕೊಲ್ತಾನೆ ಅಂದರೆ ಅವ್ರು ಹೀರೋನಾ? ಇಫ್ ಬಟ್ ಇಲ್ಲ, ಒಂದು ಕೊಂದಿರೋದಕ್ಕೆ ಎಲ್ಲೂ ಕೂಡ ಖುಲಾಸೆ ಆಗಿದೆಯಲ್ಲ ಅದನ್ನು. ಇಲ್ಲ, ತತ್ವವನ್ನು ನಂಬಿಟ್ಟು ಅವ್ರು ಪ್ರೇರಣೆ ಆಗಿಬಿಟ್ಟು ತಾನೇ ಗಾಂಧೀಜಿ ಅವ್ರಿಗೆ ಕೊಂದಿದ್ದು. ಇಫ್ ಸಾವರ್ಕರ್ ಆ್ಯಂಡ್ ಗೋಡ್ಸೆ ಆರ್ ಪೇಟ್ರಿಯಟ್ಸ್, ಅವರು ದೇಶ ಪ್ರೇಮಿಗಳಂದರೆ ಗಾಂಧೀಜಿ ಏನು ಮತ್ತೆ ದೇಶದ್ರೋಹಿನ? ಅವ್ರಿಗೆ ಕೊಂದಿದ್ದಲ್ವ ಗೋಡ್ಸೆಗೆ ಪೂಜೆ ಮಾಡ್ತೀನಿ ಅಂತಾರೆ ಇವರು. ಗೋಡ್ಸೆ ಯಾವ ತತ್ವದಲ್ಲಿ ನಂಬಿದ್ದು? ಇವ್ರ ತತ್ವದ ತಾನೇ, ಅವ್ರ ಮನೆಯಲ್ಲೇ ತಾನೇ ಪ್ಲ್ಯಾನ್ ಆಗಿದೆಲ್ಲ. ಅಕ್ಯೂಸ್ ನಂಬರ್ 6 ಇನ್ ಗಾಂಧೀಜಿ ಅಸಾಸಿನೇಷನ್. ಗಾಂಧೀಜಿ ಪಕ್ಕನೇ ಹಿಡ್ಕೋಬೇಕಾ ನಾವು? ಇಷ್ಟೆಲ್ಲ ನೀವು ನೇರವಾಗಿ ಡಿಫೆಂಡ್ ಮಾಡ್ತೀರಿ, ಅಫ್ಕೋರ್ಸ್ ತೆಗಿಬೇಕು ಅಲ್ಲ. ನಾನು ಕೇಳ್ತಾ ಇರೋದು ಅಫ್ಕೋರ್ಸ್ ಈಗ ಸಾವರ್ಕರ್ ಅವರ ಫೋಟೋನ ಇರಬಾರ್ದು ಅಂತ ನೀವು ಬಯಸ್ತೀರಿ, ಆಸ್ ಎ ವ್ಯಕ್ತಿಗತವಾಗಿ ಹೇಳ್ತೀರಿ. ಆದರೆ ಕಾಂಗ್ರೆಸ್ ಪಕ್ಷ ಇದೇ ಸಾವರ್ಕರ್ ಅವರ ಫೋಟೋ ಹಾಕಿದಂಥ ಸಂದರ್ಭದಲ್ಲಿ ಇದೇ ಮೆಟ್ಟಿಲುಗಳ ಮೇಲೆ, ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಎಲ್ಲ ನಾಯಕರು, ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಹಿರಿಯ ನಾಯಕರು ಪ್ರತಿಭಟನೆ ಮಾಡಿದ್ವಿ. ನೀವು ಸರ್ಕಾರಕ್ಕೆ ಬಂದರೂ ಕೂಡ ಆಯಿತು, ನಾವು ಸಾವರ್ಕರ್ ಕಂಡ್ರೆ ನಮ್ಗೆ ತಾತ್ವಿಕವಾಗಿ ವಿರೋಧ ಇದೆ, ತೆಗಿತೀವಿ ಅಂತ ಗಟ್ಟಿಯಾದಂಥ ಮಾತು ನಿಮ್ಮ ಸರ್ಕಾರದಿಂದಲೇ ಬರ್ತಾ ಇಲ್ವಲ್ಲ? ಏನಾದರೂ ಆದ್ರೆ ದ್ವಂದ್ವ ಇದೆಯಲ್ಲ, ಅದನ್ನ ನಿಮ್ಮ ವ್ಯಕ್ತಿಗತ ಹೇಳಿಕೆ ಅಂತ ಹೇಳ್ತಿದ್ದೀರಿ ನೀವು, ಸರ್ಕಾರದ ಹೇಳಿಕೆ ಅಂತ ನೀವು ಹೇಳ್ತೀರಾ? ಹಾಗಾದ್ರೆ ಇಲ್ಲ, ಒಂದು ನಿಮಿಷ ಕೇಳಿ ಸರ್. ನಾನು ಹೇಳಿದ್ದೀನಿ, ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ದಾರೆ, ಸಂತೋಷ್ ಲಾಡ್ ಅವರೆಲ್ಲ ಹೇಳಿದ್ದಾರೆ. ಆದರೆ ಅಸೆಂಬ್ಲಿ ಒಳಗಡೆ ತೀರ್ಮಾನ ತಗೊಳೋದು ಸ್ಪೀಕರ್, ಹೌದಾ? ಸ್ಪೀಕರ್ ಅವ್ರು ಹೇಳಿದ್ದಾರೆ, ನಮ್ದು ಯಾವಾಗಲೂ ಹಾಕೋ ಸಂಸ್ಕೃತಿ ಅಪ್ಪ, ತೆಗೆಯೋದಿಲ್ಲ ಅಂತ ಅವರು ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಸ್ಪೀಕರನ್ನು ಮೀರಿ ನಾನು ಮಾತಾಡ್ಲಿಕ್ಕಾಗಲ್ಲ. ಬಟ್ ಸರ್ಕಾರ ನಿರ್ಧಾರ ಮಾಡಿದ್ರೆ ಸ್ಪೀಕರ್ ಕೂಡ ಏನೂ ಮಾಡೋದಕ್ಕಾಗಲ್ವ? ಈ ಸರ್ಕಾರ ಒಂದು ಠರಾವು ಮಾಡಿ ಅಥವಾ ಸರ್ಕಾರ ಒಂದು ನಿರ್ಧಾರ ಮಾಡಿ ತಾತ್ವಿಕವಾಗಿ ದೇಶದ ಮಾನ್ಯತೆಯನ್ನು, ದೇಶದ ಕೊಡುಗೆಯನ್ನು ಎಲ್ಲವನ್ನೂ ಪರಿಗಣಿಸಿ, ಸ್ವಾತಂತ್ರ್ಯ ಹೋರಾಟಗಾರ ಹಿನ್ನೆಲೆಯನ್ನು ಪರಿಗಣಿಸಿ ನಾವು ಮಾಡ್ತೀವಿ ಅಂತ ಒಂದು ಠರಾವು ಮಾಡಿದ್ರೆ ಅಥವಾ ನಿರ್ಧಾರವನ್ನೇ ಮಾಡಿದ್ರೆ ಸ್ಪೀಕರ್ ಕೂಡ ಅದನ್ನು ಒಪ್ಬೋದಲ್ಲ? ಒಪ್ಬೋದು. ಆದರೆ ಸ್ಪೀಕರ್ ಅವರಿಗೆ ಸರ್ಕಾರದ ವತಿಯಿಂದ ನಾವೇನು ಹೇಳಿಲ್ಲ. ಅದನ್ನೇ ನಾನು ಕೇಳ್ತಿರೋದು. ಎಲ್ಲೋ ಒಂದು ಕಡೆಗೆ ಅಲ್ಲಿ